ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಗೈಸ್, ನಾನು ಮಾತಾಡ್ತಾ ಇರೋದು ನನ್ನ ಒಂದು ನೆಚ್ಚಿನ ಆನೆ ಅಂತ ಅನ್ಬೋದು, ಅಶೋಕ. ಸುಮಾರು ಜನಕ್ಕೆ ಅಶೋಕನ ಪರಿಚಯ ಇರಲ್ಲ. ಇವನಂತಲ್ಲ, ಕೆಲವು ಆನೆಗಳು ನಮ್ಮ ಕ್ಯಾಂಪಿಗೆ ಮಾತ್ರ ಸೀಮಿತ ಆಗಿರ್ತವೆ. ಏನಕ್ಕಂದರೆ ಅವರು ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರಮ್ಗೆಲ್ಲ ಆನೆಗಳು ಬರೋಲ್ಲ. ದೊಡ್ಡ ಪ್ಲ್ಯಾಟ್ಫಾರಮ್ ಅಂದರೆ ನಮ್ಮ ದಸರಾ ಆಗಿರ್ಬೋದು ಅಥವಾ ಕ್ಯಾಪ್ಚರಿಂಗ್ ಆಗಿರ್ಬೋದು. ಅಂದರೆ ಕ್ಯಾಪ್ಚರಿಂಗ್ ಅಂದರೆ ಡಿಫ್ರೆಂಟ್ ಸಿಟಿಗೆಲ್ಲ ಬರ್ತಾರೆ ನೋಡಿ. ಇವಾಗ ಸದ್ಯಕ್ಕೆ ನಮ್ಮ ಬಿಕ್ಕೋಡು, ಹಾಸನ, ಸಕಲೇಶ್ಪುರ, ಹಾಗೆ ನಮ್ಮ ಮೈಸೂರು ಭಾಗದಲ್ಲಿ ಈ ಕಡೆ ಎಲ್ಲ ಕ್ಯಾಪ್ಚರಿಂಗ್ ಬರ್ತಾಯಿದ್ದಾವೆ ಆನೆಗಳು. ಅಂಥ ಆನೆಗಳು ಮಾತ್ರ ತುಂಬ ಜನ ಪರಿಚಯ ಇರುತ್ತೆ. ಸೊ ಅದರಲ್ಲಿ ಕೆಲವು ಆನೆಗಳು ಭೀಮ ಇರ್ಬೋದು, ನಮ್ಮ ಧನಂಜಯ್, ಸುಗ್ರೀವ, ಹರ್ಷ, ಹಾಗೆ ಶ್ರೀಕಂಠ, ಅಭಿಮನ್ಯು, ನಮ್ಮ ಸಕ್ರೆಬೆಲೆ ಕ್ಯಾಂಪ್ ಇದ್ದು ಬಾಲಣ್ಣ ಆನೆ ಆಗಿರ್ಬೋದು. ಸೊ ಇಂಥ ಆನೆಗಳು ಮಾತ್ರ ತುಂಬ ಜನ ಗೊತ್ತಿರುತ್ತೆ. ಕೆಲವು ಆನೆಗಳ ಬಗ್ಗೆ ಯಾರೂ ತಿಳಿಸ್ಕೊಳ್ಳೋಕೆ ಟ್ರೈ ಮಾಡಿಲ್ಲ. ಸೊ ನನ್ನೊಂದು ಉದ್ದೇಶ ಇಷ್ಟೇ, ಆದಷ್ಟು ನಾನು ನಮ್ಮ ಕ್ಯಾಂಪಲ್ಲಿ ಸೈಲೆಂಟಾಗಿ ಉಳಿದಿರುವಂಥ ಆನೆಗಳ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ಸೈಲೆಂಟ್ ಅಂದರೆ ವ್ಯಕ್ತಿತ್ವದಲ್ಲಿ ಸೈಲೆಂಟ್ ಅಲ್ಲ, ಎಲ್ಲ ಅಗ್ರೆಸಿವ್ ಆನೆಗಳೇ. ಬಟ್ ಆದರೆ ಅದನ್ನ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸೋದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡೋದಾಗಲಿ ಯಾರೂ ಟ್ರೈ ಮಾಡಿಲ್ಲ ಅನ್ಕೋತೀನಿ. ಕೆಲವು ಆನೆಗಳಿದ್ದಾವೆ. ಸೊ ಅಂಥದ್ರಲ್ಲಿ ನಾನು ಪಿಕ್ ಮಾಡಿದ ಆನೆ ಅಂತಂದರೆ ನಮ್ಮ ಅಶೋಕ ತುಂಬ ಚೆನ್ನಾಗಿದ್ದಾನೆ. 2018 ಇವನ್ನ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದ ನಂತರ ನಮ್ಮ ಬಳ್ಳೆ ಕ್ಯಾಂಪ್ನಲ್ಲಿ ಇರ್ತಾನೆ. ಬಳ್ಳೆ ಕ್ಯಾಂಪಿಂದ ಚೆನ್ನಾಗಿ ಟ್ರೈನ್ ಆದ ನಂತರ ಮತ್ತಿಗೋಡು ಕ್ಯಾಂಪಿಗೆ ಕರ್ಕೊಬಂದು ಅಲ್ಲಿ ಬಿಡ್ತಾರೆ. ಅಲ್ಲೂ ಕೂಡ ಚೆನ್ನಾಗಿ ಹೊಂದ್ಕೋತಾನೆ. ಎಲ್ಲ ಕ್ರಾಲ್ ಕೆಲಸ ಆಗಿರ್ಬೋದು, ಚಿಕ್ಕ ಪುಟ್ಟ ಅಲ್ಲಲ್ಲಿ ಅಂದರೆ ಸುತ್ತಮುತ್ತ ಗ್ರಾಮಸ್ಥರಿ ಹುಲಿ ಕಾರ್ಯಾಚರಣೆ ಅಥವಾ ಕಾಡಾನೆ ಓಡಿಸೋದು, ಇಂಥ ಕೆಲಸಕ್ಕೆಲ್ಲ ನಮ್ಮ ಅಶೋಕ ಆನೆನೇ ಯೂಸ್ ಮಾಡ್ಕೋತಾರೆ. ಸದ್ಯಕ್ಕೆ ಇವನು ಎಲ್ಲಿದ್ದಾನೆ ಅಂತಂದರೆ, ನಮ್ಮ ಮತ್ತಿಗೋಡು ಕ್ಯಾಂಪ್ ಯಾರೆಲ್ಲ ವಿಸಿಟ್ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಆನೆ ಕಾಣ್ತಾರೆ. ಸದ್ಯಕ್ಕೆ ಇವನಿಗೆ ಮದ ಇರೋದ್ರಿಂದ ಇವನು ಕ್ಯಾಂಪ್ ಕಡೆ ಬರ್ತಾ ಇಲ್ಲ. ಬಟ್ ಆನೆ ತುಂಬ ಚೆನ್ನಾಗಿದ್ದಾನೆ. ಅಂದಾಜು 41 ವರ್ಷ ಆಗಿರ್ಬೋದು. ಮಾವುತರು ಹಾಗೆ ಕಾವಾಡಿಗಳು, ಆನೆ ತಂಡದವರು ಯಾರಿದ್ದಾರೆ, ನಮ್ಮ ಅರಣ್ಯ ಅಧಿಕಾರಿಗಳು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಇವನು ಕೂಡ. ಸೊ ಒಂದು ಇನ್ಫಾರ್ಮೇಷನ್ ಪ್ರಕಾರ ಇವನು ಒಂದು ಸಲ ಬಳ್ಳೆ ಕ್ಯಾಂಪ್ನಲ್ಲಿ ಅಂದರೆ ಮತ್ತಿಗೋಡಿಂದ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತಿಗೋಡಿಂದ ಮಿಸ್ಸಿಂಗ್ ಅಂದರೆ ಬಳ್ಳೆ ಕ್ಯಾಂಪ್ವರೆಗೂ ಹೋಗಿದ್ದಾನೆ ಅಂತೇಳಿ. ಅಲ್ಲಿಂದ ಒಂದು ಸಿಕ್ಸ್ ಡೇಸ್ ಇವನು ಕಾಡೊಳಗೆ ಇರ್ತಾನೆ. ಅದಾದ ನಂತರ ನಮ್ಮ ಅಭಿಮನ್ಯು ಮತ್ತು ಕೃಷ್ಣ ಆನೆಗಳು ಹೋಗಿ ಮತ್ತೆ ರೀಕ್ಯಾಪ್ಚರ್ ಮಾಡ್ತಾರೆ. ರೀಕ್ಯಾಪ್ಚರ್ ಮಾಡಿ ತಿರ್ಗಾ ಬಂದು ಬಳ್ಳೆ ಕ್ಯಾಂಪಲ್ಲಿ ಸ್ವಲ್ಪ ದಿವಸ ಇದ್ದು, ಅದಾದ ನಂತರ ಮತ್ತೆ ಬ್ಯಾಕ್ ಟು ನಮ್ಮ ಮತ್ತಿಗೋಡು ತಿತ್ಮತಿ ಫಾರೆಸ್ಟ್ ಏನಿದೆಯಲ್ಲ, ಅಂದರೆ ಅಲ್ಲಿ ಆನೆ ಶಿಬಿರ ಏನಿದೆಯಲ್ಲ ಅಲ್ಲಿಗೆ ಅವನ್ನ ರಿಲೊಕೇಟ್ ಮಾಡ್ತಾರೆ. ಸದ್ಯಕ್ಕೆ ಇವನ ಕಾರ್ಯಾಚರಣೆ ವಿಷಯಕ್ಕೆ ಬರೋದಾದರೆ ಅಂತ ಹೇಳ್ಕೊಡೋಂಥ ಕಾರ್ಯಾಚರಣೆಗಳು ಯಾವುದು ನನಗೆ ಗೊತ್ತಿರೋಗೆ ಯಾವುದು ಪಾರ್ಟಿಸಿಪೇಟ್ ಮಾಡಿದ್ದು ನಾನು ನೋಡಿಲ್ಲ. ಬಟ್ ಹುಲಿ ಕಾರ್ಯಾಚರಣೆ ಹೋಗಿದ್ದಾನೆ ಬಳ್ಳೆ ಫಾರೆಸ್ಟ್ ಕಡೆ, ಅಂದರೆ ಮೂರ್ಕಲ್ ಕಲ್ಲಾಳ ಕಡೆ ಹೋಗಿದ್ದಾನೆ ಅಂತೇಳಿ ಕೇಳಿದ್ದೀನಿ. ಬಿಟ್ಟರೆ ಇನ್ನು ಮಿಕ್ಕಿದ್ದು ನಮ್ಮ ಫಾರೆಸ್ಟಲ್ಲಿ ಏನು ಕೆಲಸ ಇರುತ್ತೆ ನೋಡಿ, ಒಣಗಿದ ಮರನ ಎತ್ಕೊಬರೋದು, ಕ್ರಾಲ್ ಕೆಲಸ ಮಾಡೋದು, ಹಾಗೆ ಸುತ್ತಮುತ್ತ ಅಲ್ಲಿ ತುಂಬ ಕೆಲಸಗಳಿರುತ್ತಲ್ವ, ಮರಗಳು ಎತ್ತಾಕೋದು ಅದು ಇದು ಅಂತೇಳಿ. ಸೊ ಇಂಥ ಕೆಲಸಕ್ಕೆ ಮಾತ್ರ ಇವನ್ನ ಯೂಸ್ ಮಾಡ್ಕೋತಾರೆ. ಇವನು ಕೂಡ ಒಂದು ಆಕರ್ಷಣೆ ಆನೆ. ಇವನ ದಂತನೇ ಒಂಥರ ಡಿಫ್ರೆಂಟ್. ಸೊ ಒಂದಂತ ಸ್ಟ್ರೈಟ್ ಒಂದೊಂಥರ ಅಂದರೆ ಒಂದು ಕ್ವಾರೆ ಬಂದು ಡೌನ್ ಇದೆ ನೋಡಿ. ಸೊ ಇದೇ ಒಂದೊಂದು ಲಕ್ಷಣ ಅಂತ ಹೇಳ್ಬೋದು. ನನ್ನ ಪ್ರಕಾರ ಸ್ವಲ್ಪ ಏನಾದರೂ ದಂತಗಳು ಚೆನ್ನಾಗಿದ್ದು ದಸರಾಕ್ಕೆ ಬರೋ ಚಾನ್ಸ್ ತುಂಬ ಇತ್ತು. ಕಾದು ನೋಡೋಣ, ಯಾರು ಗೊತ್ತು, ಫ್ಯೂಚರಲ್ಲಿ ಬಂದರೆ ಬರ್ಬೋದು. ಬಟ್ ಒಳ್ಳೆ ಕುಮ್ಕಿ ಆನೆ ಇವನು ಕೂಡ. ನಮ್ಮ ಗಜೇಂದ್ರ ಹಾಗೆ ನಮ್ಮ ಅಭಿಮನ್ಯು, ಅರ್ಜುನ ಇಂಥ ಆನೆಗಳ ಜೊತೆ ಇವನು ಕೆಲಸ ಮಾಡಿದಂಥ ಆನೆ. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ. ಸಾಧು ಸ್ವಭಾವ. ಆಲ್ವೇಸ್ ಕ್ಯಾಂಪಲ್ಲಿ ಇರೋದೇ ಕಮ್ಮಿ, ಆಲ್ವೇಸ್ ಕಾಡಲ್ಲೇ ಇರ್ತಾನೆ. ಮೈಕೊಂಡು ಆರಾಮ್ಸೆ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ನೋಡಿ ಅದಷ್ಟು ಪುಷ್ಟವಾಗಿದ್ದಾನೆ. ಯಾರು ಕಣ್ಣು ತಾಗದೇ ಇರಲಿ. ಇಷ್ಟು ಇವನ ಬಗ್ಗೆ ಇನ್ಫಾರ್ಮೇಷನ್. ನಿಮಗೇನಾದರೂ ಇವನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ. ಸದ್ಯಕ್ಕೆ ನಾನು ಕಲೆಕ್ಟ್ ಮಾಡಿದ ಪ್ರಕಾರ ನನಗೆ ಇಷ್ಟು ಇನ್ಫಾರ್ಮೇಷನ್ ಮಾತ್ರ ಸಿಕ್ಕಿದ್ದು. ಬಟ್ ಸೊ ನಾನು ಯೂಸಲಿ ನಾನು ಕ್ಯಾಂಪ್ಗೆ ಹೋಗ್ತಾ ಇರ್ತೀನಿ. ನೋಡಿದಾಗ ಯಾರೋ ನೋಡಿದ ಒಂಥರ ಏನೋ ಖುಷಿ. ಇದೊಂದಂಥರ ಎಲ್ಲ ಆನೆಗಳು ಖುಷಿ, ಬಟ್ ಇವನೊಂಥರ ದಂತಗಳೇ ವಿಭಿನ್ನ ಅಲ್ಲ ಒಂದು. ಸೊ ನೋಡೋಕೆ ತುಂಬ ಖುಷಿ ಆಗುತ್ತೆ. ಇಷ್ಟು ನಮ್ಮ ಅಶೋಕನ ಬಗ್ಗೆ ಮಾಹಿತಿ. ನಿಮಗೆ ಏನಾದರೂ ಇವನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾನು ಕೂಡ ಗೋಯಿಂಗ್ ಫಾರ್ವರ್ಡ್ ಯಾವುದಾದ್ರು ವೀಡಿಯೋದಲ್ಲಿ ಮತ್ತೆ ಏನಾದರೂ ಕ್ಲಿಪ್ಸ್ ಮಾಡಿದಾಗ ಸೊ ನಾನು ಅದನ್ನ ಆ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾವುದಾದ್ರೂ ಆನೆಗಳ ಬಗ್ಗೆ ಮಾಹಿತಿ ಬೇಕು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.